ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಬರಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಇದೆ. 28 ಸೀಟನ್ನು BJP ನಾವು ಗೆಲ್ಲಬೇಕು ಅನ್ನೋಂಥ ಉತ್ಸಾಹದಲ್ಲಿ ಇಡೀ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ನಮ್ಮ ನಾಯಕರಾದ ಮನೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದು 28 ಸೀಟು ಗೆಲ್ಲೋ ದಿಕ್ಕಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಕಳೆದ ಬಾರಿ ನಾವು 25 ಸೀಟ್ ಗೆದ್ದಿದ್ವಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಜಗದೀಶ್ ಶೆಟ್ಟರ್ ಪಕ್ಷವನ್ನು ಬಿಟ್ಟು ಹೋಗಿದ್ದರು. ಅವ್ರದ್ದು ರಕ್ತ ಹಿಂದುತ್ವದ ರಕ್ತ. ಅವ್ರ ತಂದೆ ಶಿವಪ್ಪ ಶೆಟ್ಟರ್ದು ಕೂಡ ಹಿಂದುತ್ವದ ರಕ್ತ. ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಬರ್ತಾರೆ ಅನ್ನೋಂಥ ಮಾತನ್ನು ಜಗದೀಶ್ ಶೆಟ್ಟರು BJP ಬಿಟ್ಟು ಹೋದಂಥ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ. ಅದು ಇವತ್ತು ಸತ್ಯ ಆಗಿದೆ. ಬೇರೆ ಯಾವ ರಕ್ತನೂ ಜಗದೀಶ್ ಶೆಟ್ಟರ್ ಮೇಲೆ ಹರಿಯೋಕ್ಕೆ ಸಾಧ್ಯನಿಲ್ಲ. ಹಿಂದುತ್ವದ ರಕ್ತ ಹರಿತಾ ಇದೆ. ಅವರು ವಾಪಸ್ ಬಂದಿದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸೋಂಥ ಅನೇಕ ನಾಯಕರಲ್ಲಿ ಅವರು ಒಬ್ಬರಿದ್ದಾರೆ. ಅವ್ರ ನಾಯಕತ್ವ ವಹಿಸ್ಕೊಂಡು 28 ಸೀಟ್ ಗೆಲ್ಲೋ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ವಾತಾವರಣ ಒಗ್ಗತ್ತೆ ಇಲ್ಲ ಅನ್ನೋದಕ್ಕಿಂತನೂ ಇಲ್ಲಿ ವಾತಾವರಣ ಬಿಟ್ಟು ಹೋಗಿದ್ದು ನಮ್ಮ ಯಾರಿಗೂ ಸಮಾಧಾನ ಇರಲಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನೀವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಮತಾಂತರ ಬಿಲ್ ಬಗ್ಗೆ ಮತ್ತು ಗೋಹತ್ಯೆ ನಿಷೇಧದ ಬಿಲ್ ಬಗ್ಗೆ ಜೋರ ಮಾತಾಡಿದ್ರಿ. ಈಗ ಕಾಂಗ್ರೆಸ್ ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಏನು ಮಾಡ್ತೀರಿ? ಈ ಪ್ರಶ್ನೆಯೂ ಕೂಡ ನಾನು ನನ್ನ ಪತ್ರದಲ್ಲಿ, ಬಹಿರಂಗ ಪತ್ರದಲ್ಲಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದೆ. ಈಗ ತುಂಬ ಸಂತೋಷ, ಅವರು ವಾಪಸ್ ಬಂದಿದ್ದಾರೆ. ನಿಜಕ್ಕೂ ನಾವೆಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿಯನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಮಾಡ್ತೇವೆ. ಮತ್ತು ಇನ್ನೇನೇನು ಕನಸು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರ ಹೋರಾಟದ ಸಂದರ್ಭದಲ್ಲಿ ಕನಸು ಕಂಡಿದ್ರು, ಆ ಎಲ್ಲ ಕನಸನ್ನು ಕೂಡ ಮೋದಿಯ ನೇತೃತ್ವದಲ್ಲಿ ನಾವು ಯಶಸ್ವಿ ಮಾಡ್ತೀವಿ ಅನ್ನೋಂಥ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಯೋಧ್ಯೆ ರಾಮನ ಮಂದಿರ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇದೊಂದು ಸಿಹಿ ಸುದ್ದಿ. ಇದರ ಜೊತೆಗೆ ನಿನ್ನೆ ತಾನೇ ನೀವು ನೋಡಿದ್ದೀರಾ, ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಆ ಒಂದು ವಿಚಾರದಲ್ಲಿ ಕೋರ್ಟ್ ಕೂಡ ಅದನ್ನು ಎರಡೂ ವಾದಿಗಳಿಗೆ ಪ್ರತಿವಾದಿಗಳಿಗೆ ಅದರ ಜಡ್ಜ್ಮೆಂಟನ್ನು ಕೊಟ್ಟು ಸದ್ಯಕ್ಕೆ ಬಹಿರಂಗ ಮಾಡಿಬಿಡಿ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಇದರ ಅರ್ಥ ಆದಷ್ಟು ಬೇಗ ಈಗ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಕಾಶಿ ವಿಶ್ವನಾಥನ ಒಂದು ಮಂದಿರವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗೋದಕ್ಕೆ ಸಹಕಾರ ಕೊಡುತ್ತೆ. ಇಲ್ಲ, ಇದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಲ್ಲ. ಜಗದೀಶ್ ಶೆಟ್ಟರು ನಮ್ಮ ಕಾರ್ಯಕರ್ತರು ಹೌದು, ನಮ್ಮ ನಾಯಕರು ಹೌದು. ಇಡೀ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ಅವ್ರು ಬಿಟ್ಟು ಹೋದಾಗ ನಮ್ಮೆಲ್ರಿಗೂ ನೋವಾಗಿತ್ತು. ಅವ್ರು ಬಂದು ಸೇರಿಕೊಂಡಿದ್ದಕ್ಕೋಸ್ಕರ ಎಲ್ರಿಗೂ ಸಂತೋಷ ಆಗಿದೆ. ಮತ್ತು ಹುಮ್ಮಸ್ಸಿಂದ ಬರುವಂಥ ಲೋಕಸಭಾ ಚುನಾವಣೆಯನ್ನು 28 ಕ್ಷೇತ್ರ ಗೆಲ್ಲೋ ದಿಕ್ಕಿನಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೀವಿ. ಕಾಂಗ್ರೆಸ್ನವ್ರು ಪ್ರತಿ ಬಾರಿನೂ ಮಾನ್ಯ DK ಶಿವಕುಮಾರ್, ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ಅವ್ರು ಅಕಸ್ಮಾತ್ ಲಾಟ್ರಿ ಮುಖಾಂತರವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ BJP ಅರ್ಧಕ್ಕಿಂತ ಹೆಚ್ಚಿನ MLAಗಳು ಕಾಂಗ್ರೆಸ್ ಬಂದು ಸೇರ್ತಾರೆ ಅಂತ. BJPಯ ಒಬ್ಬ MLAನೂ ಕರ್ಕೊಂಡೋದ್ರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಒಬ್ಬ BJP MLAನೂ ಕೂಡ ಕಾಂಗ್ರೆಸ್ಗೆ ಹೋಗಲಿಲ್ಲ. 6 ತಿಂಗಳಾಯಿತು, 7 ತಿಂಗಳಾಯಿತು, ಒಬ್ಬರು ಹೋಗಿಲ್ಲ. ಹೋದರೂ ವಾಪಸ್ ಬರ್ತಾ ಇರೋದು ಕಾಂಗ್ರೆಸ್ಸಿಗೆ ದೊಡ್ಡ ಶಾಕ್. ಹಾಗಾಗಿ ಏನೇನೋ ಮಾತಾಡಲೇಬೇಕು. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಈ ಜಗದೀಶ್ ಶೆಟ್ಟರ್ BJP ಬಂದು ಸ್ವಾಗತ ಮಾಡೋಕ್ಕಾಗತ್ತೇನು? ಸಾಧ್ಯನೇ ಇಲ್ಲ. ಅವರು ನೋವನ್ನು ತೋಡ್ಕೊಳ್ಳೋದಕ್ಕೆ ಈ ರೀತಿ ಬೇರೆ ಬೇರೆ ಪದಗಳು ಬಳಸ್ತಾರೆ. ನಾವೇನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ.